ಇಸ್ರೇಲ್ ಇರಾನ್ ಸಂಘರ್ಷ, ಕ್ಷಿಪಣಿ ದಾಳಿ, ಖಮೇನಿ ಹತ್ಯೆ, ಮೂರನೇ ಮಹಾಯುದ್ಧಕ್ಕೆ ಮುಂದೂಡಿನ. ಇದು ಖಮೇನಿ ಖಲಾಸ್ ಸ್ಟೋರಿ. ಇರಾನ್ ಮೇಲಿನ ದಾಳಿಯ ವಿಡಿಯೋ ರಿಲೀಸ್ ಆಗಿದೆ. ವಿಡಿಯೋ ರಿಲೀಸ್ ಮಾಡಿದೆ ಇಸ್ರೇಲ್. ಖಮೇನಿಯ ಮನೆ ಉಡಿಸಾಗುವಂತಹ ದೈತ್ಯ ದೃಶ್ಯ ಇದು. ಭಯಾನಕ ದೃಶ್ಯದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ ಹೇಳಿತ್ತು, ನಾವು ಕಣ್ಣಾರೆ ನೋಡಿದ್ದೇವೆ ಖಮೇನಿ ಸಾವನ್ನಪ್ಪಿರುವುದು ಖಚಿತ ಅಂತ ಹೇಳಿ. ನಮ್ಮ ಬಳಿ ವಿಡಿಯೋ ಇದೆ, ಫೋಟೋ ಇದೆ ಅಂತ ಹೇಳಿತ್ತು. ಆ ಒಂದು ಫೋಟೋ ವಿಡಿಯೋವನ್ನ ರಿಲೀಸ್ ಮಾಡಿದೆ ಇಸ್ರೇಲ್. ಖಮೇನಿ ಮನೆ ಯಾವ ರೀತಿಯಾಗಿ ಉಡಿಸಾಯಿತು ಅನ್ನುವಂತಹ ವಿಡಿಯೋ ಇದು. ಭಯಾನಕ ದೃಶ್ಯದ ವಿಡಿಯೋವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಆ ವಿಡಿಯೋ ಬೆಚ್ಚಿ ಬೀಳಿಸುವಂತಿದೆ ಈ ದಾಳಿಯ ದೃಶ್ಯ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿತು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ ಸರ್ವಾಧಿಕಾರಿ ಯಾವ ರೀತಿಯಾಗಿ ಹತ್ಯೆ ಮಾಡಲಾಯಿತು ಅನ್ನುವಂತಹ ಭಯಾನಕ ವಿಡಿಯೋ ಇದು. ಪವರ್ಫುಲ್ ಕ್ಷಿಪಣಿಯನ್ನು ಬಳಸಿ ಉಡೀಸ್ ಮಾಡಿರುವಂಥದ್ದು. ಬೈತ್ ರಹಬರಿಯಲ್ಲಿರುವಂತಹ ಮನೆ ಅದು. ಟೆಹರಾನ್ನ ಮಧ್ಯಭಾಗದಲ್ಲಿರುವಂತಹ ಮನೆ ಇದು. ಟೆಹರಾನ್ನಲ್ಲಿ ಅತ್ಯಂತ ಭದ್ರತೆಯಿಂದ ಕೂಡಿರುವಂತಹ ಬೈತ್ ರಹಬಾರಿ ಉಡೀಸ್ ಆಗಿದೆ. ಬಂಕರ್ ಬ್ಲಾಸ್ಟರ್ ಕ್ಷಿಪಣಿಯನ್ನ ಬಳಸಿ, ಅತ್ಯಾಧುನಿಕ ಕ್ಷಿಪಣಿ ಇದು. ಮನೆಯ ಒಳಗಡೆ ಬಂಕರ್ನಲ್ಲಿ ಅಡಗಿದ್ರೂ ಕೂಡ ಆ ಮನೆಯನ್ನ ಸೀಳಿ, ಬಂಕರನ್ನ ಮೊದಲ ಸೀಳಿ ನಂತರ ಉಡೀಸ್ ಮಾಡುವಂತಹ ಹೈಟೆಕ್ ಕ್ಷಿಪಣಿಯನ್ನ ಬಳಸಿ ಉಡೀಸ್ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿ, ಸಂಕಷ್ಟದಲ್ಲಿ ಕನ್ನಡಿಗರು. ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರೊಂದಿಗೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಸಿಎಂ ವಿಡಿಯೋ ಕರೆಯನ್ನ ಮಾಡಿ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ದುಬೈನಲ್ಲಿ ಸಿಲುಕಿರುವಂತಹ ಕನ್ನಡಿಗರಿಗೆ ಸಿಎಂ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಸದ್ಯಕ್ಕೆ ಯಾವ ರೀತಿ ಇದೆ ಅಲ್ಲಿ ದುಬೈನಲ್ಲಿ ಪರಿಸ್ಥಿತಿ, ಆತಂಕಕ್ಕೆ ಒಳಗಾಗಬಾರದು, ಅವರನ್ನ ಸುರಕ್ಷಿತವಾಗಿ ಕರೆಸಿಕೊಳ್ಳುವಂತಹ, ಸುರಕ್ಷಿತವಾಗಿ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡುವಂತಹ ಭರವಸೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ದುಬೈನಲ್ಲಿರುವಂತಹ ಕನ್ನಡಿಗರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಮಾಜಿ ಸಚಿವ ಬಿ ನಾಗೇಂದ್ರ ಸೇರಿದಂತೆ ಹಲವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸುರಕ್ಷಿತವಾಗಿ ವಾಪಸ್ ಕರೆಸಿಕೊಳ್ತೀವಿ ನಿನ್ನ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಈ ಒಂದು ಭರವಸೆಯೇ ಅಲ್ಲಿ ಇರುವಂತಹ ದುಬೈನಲ್ಲಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ನೆಲೆಸಿರುವಂತಹ ಭಾರತೀಯರಿಗೆ, ಕನ್ನಡಿಗರಿಗೆ ಈ ಒಂದು ಧೈರ್ಯದ ಭರವಸೆ ಬೇಕಿದೆ. ಈಗ ಆ ಒಂದು ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ನಮಸ್ತೆ ಪ್ರತಾಪ್. ಒಂದು ಸಿಎಂ ಸಾಹೇಬ್ರು ಬಂದು ನೋಡಮ್ಮ. ಧನ್ಯವಾದಗಳು ಸರ್. ನಮಸ್ಕಾರ. ಬಂದ್ರ ಅಣ್ಣ ಹೋಟೆಲ್ ಅಲ್ಲಿ ಇದ್ದಾರಣ್ಣ, ಎಲ್ಲರೂ ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಅಣ್ಣ ಆಮೇಲೆ ನಮ್ ನಜೀಬ್ ಅಂತ ಹೇಳಿ ಅಣ್ಣ. ಅದೇ ಅಣ್ಣ, ನಜೀಬ್ ಅಂತೇಳಿ ಬೆಂಗಳೂರವ್ರಣ್ಣ, ಬೆಂಗಳೂರವ್ರಣ್ಣ ನಜೀಬ್ ಅಂತೇಳಿ ಲೋಕಲ್ ಅವರಣ್ಣ ಅಲ್ಲಿ. ಅಣ್ಣ ನಜೀಬ್ ಅಂತ. ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ ಇದೆಯಲ್ಲ, ಒಂದ್ ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು, ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ ಇದೆಯಲ್ಲ, ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದುಬೈನಲ್ಲಿ
ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ ಇದೆಯಲ್ಲ, ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡಿಸ್ತಾರೆ. ಖಮೇನಿ ಹತ್ಯೆ ನೋಡಿ, ಮಧ್ಯಪ್ರಾಚ್ಯದಲ್ಲಿ ಸಿಲುಕಿರುವಂತಹ ಕನ್ನಡಿಗರಿಗೆ ಮುಖ್ಯಮಂತ್ರಿಗಳು ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಶಾಂತಿ ಮಂತ್ರವನ್ನ ಜಪಿಸುವಂತಹ ಟ್ರಂಪ್ ಶಾಂತಿ ಪ್ರಶಸ್ತಿಯನ್ನ ಏನು ನನಗೆ ಸಿಗಬೇಕು ಅಂತ ಹೇಳ್ತಾರೆ. ಅಂತಹ ಟ್ರಂಪ್ ಈ ರೀತಿಯಾಗಿ ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಈ ಒಂದು ಯುದ್ಧದ ಭೀತಿಗೆ ಕಾರಣವಾಗಿರುವಂತಹದ್ದನ್ನ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರು. ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತೀಕಾರದ ಶಪಥ. ಇರಾನ್ನ ತೆಹರಾನ್ ಮಸೀದಿ ಮೇಲೆ ಕೆಂಪು ಬಾವುಟವನ್ನ ಪ್ರದರ್ಶನ ಮಾಡಲಾಗಿದೆ. ಪ್ರತೀಕಾರವಾಗಿ ಕೆಂಪು ಬಾವುಟವನ್ನ ಹಾರಿಸಿದ ಇರಾನ್. ಅಮೆರಿಕ ಇಸ್ರೇಲ್ಗೆ ಇರಾನ್ ನೇರ ಆಹ್ವಾನವನ್ನ ನೀಡ್ತಾ ಇರುವಂತದ್ದು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ಏನಿದೆ ಅದಕ್ಕೆ ನೇರ ಆಹ್ವಾನವನ್ನ ನೀಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಯುದ್ಧದ ಕಾರ್ಮೋಡ ಆವರಿಸಿದೆ. 8 ದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಅಂದ್ರೆ ಅಮೆರಿಕದ ಸೇನಾ ನೆಲೆಗಳು ಏನಿದೆ ಆ ಒಂದು ದೇಶಗಳಲ್ಲಿ ಆ ಅಮೆರಿಕ ಸೇನಾ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ, ನಿವೃತ್ತ ಸೇನಾಧಿಕಾರಿ, ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಇರಾನ್ ಸರ್ವಾಧಿಕಾರಿ ಹತರಾಗಿರುವಂತದ್ದು, ಯುದ್ಧದ ಭೀತಿ ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಬಿಗಡಾಯಿಸ್ತಾ ಇದೆ. ನೇರವಾಗಿ ಇರಾನ್ ಆಹ್ವಾನವನ್ನ ನೀಡ್ತಾ ಇದೆ ಯುದ್ಧಕ್ಕೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಸೆಡ್ಡು ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ ಅಮ್ಮ, ಇದು ಈಗ ಮಧ್ಯದಲ್ಲಿ ಇತ್ತೀಚೆಗೆ ನಡೆದಿದ್ದಲ್ಲ, ಇದು ಬಹಳ ದಿವಸದಿಂದ ಶತ್ರುತ್ವ ನಡೀತಿದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ. ಮತ್ತೆ US ಬಹಳ ಇದೊಂದು ಫ್ರಾಡ್ ದೇಶ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಅವ್ರ ತಲೆ ಹಾಕಿ ಆ ರಾಜ್ಯಗಳನ್ನೇ ಚೇಂಜ್ ಮಾಡೋದು, ಆ ರಾಜ್ಯಗಳನ್ನೇ ಅವ್ರಿಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಎಲ್ಲ ಬಹಳ ಒಂದು ಕಾಮನ್ ವಿಷಯ ಇದು. ಈಗ ಸ್ಟಾರ್ಟಿಂಗ್ ಮಾಡೋದಕ್ಕೆ ಹೋದ್ರೆ 1892 ಬಹಮಾಸ್ನೇ ಇವರು ಆ ರಾಜನನ್ನು ತಳ್ಳಿ ಅವ್ರನ್ನ ಹಿಡ್ಕೊಂಡ್ರು. ಅಲ್ಲಿಂದ ಶುರು ಮಾಡ್ಕೊಂಡು ಹೋದ್ರೆ ನಾರ್ತ್ ಕೊರಿಯಾ, ವಿಯೆಟ್ನಾಮು, ಯುಗೋಸ್ಲೋವಿಯಾ, ಚೆಕೋಸ್ಲೋವೇಕಿಯಾ ಮತ್ತೆ ರಷ್ಯಾದನ್ನ ಬ್ರೇಕ್ ಮಾಡಿದ್ರು, ಹೊಡೆದ್ರು, ಇರಾಕ್ನ ಹೊಡೆದ್ರು, ಸಿರಿಯಾ ಜೊತೆ ಹೋರಾಡಿದ್ರು. ಆಮೇಲೆ ಲಿಬಿಯಾದಲ್ಲಿನೂ ನಾಯಕರನ್ನೇ ಕೊಂದಾಕಿ ಎಲ್ಲ ಡಿಸ್ಟೆಬಿಲೈಸ್ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಈ ಆರ್ಥಿಕ ವ್ಯವಸ್ಥೆ ಅಮೆರಿಕದು ಬಹಳ ಗಂಭೀರವಾಗಿದೆ. ಈಗ ಅದು ಯಾವತ್ತೂ ಪ್ರಪಂಚನೇ ಈ ಡಾಲರ್ಸ್ ಮಧ್ಯೆ ಇಟ್ಕೊಂಡ್ರೆ ಅವ್ರಿಗೆ ಲಾಭ ಆಗತ್ತೆ. ಸೊ ಆದ್ರಿಂದ ಈಗ ಇತ್ತೀಚೆಗೆ ಒಂದು ಪ್ರಪಂಚ ಎಲ್ಲ ಎದುರಾದ್ರು ಇವ್ರ ಜೊತೆ, US ಜೊತೆ, ಇನ್ಕ್ಲೂಡಿಂಗ್ ನ್ಯಾಟೋ. ಬಟ್ ಅದರಿಂದ ಏನು ಅವ್ರಿಗೆ ಪರಿಣಾಮ ಆಗ್ಲಿಲ್ಲ. ಆದ್ರೆ ಭಾರತ ಯಾವಾಗ ನಮ್ಮ ನರೇಂದ್ರ ಮೋದಿ ಅವರು ಸ್ವಲ್ಪ ಎದುರೇಟ್ ಕೊಟ್ರು, ಆವಾಗ ಹೆಚ್ಚು ಕಡಿಮೆ ಎಲ್ಲಾ ದೇಶಗಳಿಗೂ ಭಾರತ ಕಡೆ ತಿರ್ಗೋಕೆ, ಭಾರತದ ಜೊತೆ ಕೈ ಜೋಡಿಸಿ ಒಂದಾಗಕ್ಕೆ ಶುರು ಮಾಡಿದ್ರು. ಸೊ ಇದರಿಂದ ಇವ್ರಿಗೆ ಸ್ವಲ್ಪ ಎಲ್ಲಾದ್ರೂ ದಿಶೆ ತೀರಿಸ್ಬೇಕು ಈಗಲೇ. ಯಾಕೆಂದ್ರೆ ಹೇಳಿದ್ರೆ ಅಮೆರಿಕ ಬಹಳ ಗಂಭೀರವಾದ ಸಿಚುವೇಶನ್ ಇದೆ, ದಿಶೆ ತೀರಿಸ್ಬೇಕು. ಅದರಿಂದ ಇದು ಕೈಗೊಂಡ ಒಂದು ಕೆಲಸ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಂದು ದೇಶಕ್ಕೂ ಅವರ ಸುರಕ್ಷತೆ, ಅವರ ಆಡಳಿತ, ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಕೈ ಇದೆ. ಬೇರೆ ಯಾವ ದೇಶದ ಬಗ್ಗೆನೂ ಅವ್ರು ಕೇಳಬೇಕಾಗಿದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ಜನರನ್ನೇ ಆರ್ಥಿಕ ನೋಡ್ಕೋಬೇಕಾಗತ್ತೆ, ಅವರು ಸೌಕರ್ಯ ನೋಡ್ಕೋಬೇಕಾಗತ್ತೆ. ಸೊ ಈಗಾಗ್ಲೇನೆ ಇರಾನ್ ಅಲ್ಲಿನೂ ಸುಮಾರು ದಿವಸದಿಂದ ಸಖತ್ತು ಪ್ರಾಬ್ಲಮ್ ಆಗ್ತಾ ಇದೆ. ಅದು ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶದಿಂದ ಅವರು ಒಂದು ಹೆಚ್ಚು ಕಡಿಮೆ ಆಯ್ತು. ಆ ಹೆಚ್ಚು ಕಡಿಮೆಯಿಂದ ಬಹಳನೇ ಇವ್ರ ಜೊತೆ ಇರಾನ್ ಜೊತೆ ಬಹಳನೇ ಇರಾನ್ ಒಳಗಡೆ ಬಹಳನೇ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು. ಮತ್ತೆ ಈಗಲೇ ಮೊನ್ನೆ ಒಂದು ಸುಮಾರು ಜನ, ಒಂದು 800 ಜನ ಕೊಂದಾಕಿದ್ರು ಅಂತ ಹೇಳಿದ್ರು. ಸೊ ಈ ಡಿಸ್ಟೆಬಿಲೈಸೇಷನ್ ನೋಡ್ಕೊಂಡು ಅಮೆರಿಕ ಇದನ್ನೇ ಸ್ವಲ್ಪ ಈ ಇಡೀ ಪ್ರಪಂಚವನ್ನು ದಿಶೆ ತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆದ್ರೆ ಇದರಲ್ಲಿ ಇರಾನು ಆಲ್ರೆಡಿ ಅವ್ರಿಗೆ ಗೊತ್ತಿದೆ
ಅಮೆರಿಕ ಮತ್ತೆ ಇಸ್ರೇಲ್ ಅವ್ರ ಮೇಲೆ ಜಾಸ್ತಿ ಹೋರಾಟ ಮಾಡ್ತಿದೆ ಅಂತ ಹೇಳ್ಬಿಟ್ಟು, ಹೋರಾಟ ಮಾಡತ್ತೆ, ಭವಿಷ್ಯದಲ್ಲೂ ಅವರು ಆಕ್ರಮಣ ಮಾಡಕ್ಕೆ ಚಾನ್ಸಸ್ ಉಂಟು ಅಂತ ಹೇಳ್ಬಿಟ್ಟು ಅವರು ಚೈನಾ ಮತ್ತೆ ರಷ್ಯಾ ಜೊತೆ ಕೈ ಜೋಡಿಸಿದ್ರು. ಆಮೇಲೆ ಅಷ್ಟೇ ಅಲ್ಲ, ಭಾರತನೂ ಅದು ಚಬಹಾರ್ ಏರ್ಪೋರ್ಟ್ ಅಲ್ಲಿ ಈಗ ಐರೋಪಾದಲ್ಲಿಗೆ ಈ ಗೊದಾರ್ ಏರ್ಪೋರ್ಟ್ ಇದು ಪೋರ್ಟ್ ಬಂದಿತ್ತಲ್ಲ ಚೀನಾದು, ಅದಕ್ಕೆ ಕಾಂಪಿಟೇಷನ್ ಆಗಿ ಅವರು ಚಬಹಾರ್ ಏರ್ಪೋರ್ಟ್ ಬಿಲ್ಡ್ ಮಾಡಿದ್ರು ಭಾರತ. ಅದರಿಂದ ಐರೋಪಾ ಜೊತೆ ಅವ್ರಿಗೆ ಇದು ವಾಣಿಜ್ಯವನ್ನು ಬೆಳೆಸ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಭಾರತಕ್ಕೂ ಸ್ವಲ್ಪ ಈಗಲೇ ಪೆಟ್ಟಾಗ್ತಾ ಇದೆ, ಇರಾನ್ಗೂ ಪೆಟ್ಟಾಗತ್ತೆ, ಇಡೀ ಪ್ರಪಂಚಕ್ಕೆ ಪೆಟ್ಟಾಗತ್ತೆ ಇದರಿಂದ. ಯಾಕೆ ಅಂತ ಹೇಳಿದ್ರೆ ಹೋರ್ಮೂಸ್, ಸ್ಟ್ರೇಟ್ ಆಫ್ ಹೋರ್ಮೂಸ್ ಇಸ್ ಎ ಪ್ಲೇಸ್ ವೇರ್ ಒಂದು ಮೋರ್ ದೆನ್ ಒಂದು 20% ಮೇಲೆ ಆಯಿಲ್ಸ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಆದ್ರಿಂದ ಇಡೀ ಪ್ರಪಂಚನೇ ಇದಕ್ಕೆ ಎಫೆಕ್ಟ್ ಆಗುತ್ತೆ. ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ, ಮತ್ತೆ ಬೆಲೆಗಳು ದೇಶಗಳಲ್ಲಿ ಜಾಸ್ತಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಇವಾಗ ಈ ಖಮೇನಿಯ ಒಂದು ಹತ್ಯೆಯ ನಂತರ ಯುದ್ಧ ನಿಲ್ಲುತ್ತೆ, ಮಧ್ಯಪ್ರಾಚ್ಯದಲ್ಲಿ ಒಂದು ರೀತಿ ಶಾಂತಿ ನೆಲೆಸಬಹುದು ಅಂತ ಒಂದು ಊಹೆಯನ್ನ ಮಾಡಲಾಗಿತ್ತು. ಆದ್ರೆ ನೇರವಾಗಿ ಇರಾನ್ ಯುದ್ಧಕ್ಕೆ ಮತ್ತೆ ಆಹ್ವಾನವನ್ನ ನೀಡ್ತಾ ಇದೆ. ಇದು 3ನೇ ಮಹಾಯುದ್ಧಕ್ಕೆ ಏನಾದ್ರು ಮುನ್ನುಡಿ ಬರೆಯುತ್ತಾ? ನೋಡಿ, ಇರಾನ್ ಆಲ್ರೆಡಿ ಬೇಕಾದಷ್ಟು ಅವರು ಈ ನಡೆದಿದ್ದು ಹಿಂದೆ ನಡೆದಿದ್ದು ವಿಷಯಗಳನ್ನ ಇಟ್ಕೊಂಡು ಅವರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಹೆಚ್ಚು ಕಡಿಮೆ ಒಂದು 5,000 ಮಿಸೈಲ್ಸ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು 2,500-3,000 ಹೆಚ್ಚು ಕಡಿಮೆ ಹೈಪರ್ಸಾನಿಕ್ ಮಿಸೈಲ್ಸ್ ಅಂತ ಹೇಳಿದ್ರೆ ಶಬ್ದದಿಂದ ವೇಗ 5 ಪಟ್ಟು ಹೆಚ್ಚಿಗೆ ವೇಗವಾಗಿ ಓಡುವಂತ ಒಂದು ಈ ಕ್ಷಿಪಣಿ ಏನಾಗತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್, ಇದೊಂದು ಡಿಸ್ಟೈನ್ಡ್ ಟ್ರಾಜೆಕ್ಟರಿ ಇಲ್ಲ. ಪ್ರೀಡೆಸ್ಟೈನ್ಡ್ ಟ್ರಾಜೆಕ್ಟರಿ ಅಂತ ಹೇಳಿದ್ರೆ ಅದನ್ನ ಈಸಿಯಾಗಿ ಇಂಟರ್ಸೆಪ್ಟ್ ಮಾಡ್ಬೋದು. ಯಾಕೆಂದ್ರೆ ಇದು ಆಗಾಗ ತಮ್ಮ ದಿಶೆನೆ ಬದಲಾಯಿಸ್ಕೊಂಡು ಹೋಗಿ ಅವರು ಇದಾಗಿದೆ. ಆಲ್ರೆಡಿ ಅವರು ಕೆಲವು ಅಮೆರಿಕಾದು ಈ ರಡಾರ್ ಇನ್ಸ್ಟಾಲೇಷನ್ಸ್ ಎಲ್ಲ ಅವರು ಚದುರಿಸಿದ್ದಾರೆ. ಓಕೆ, ಸೊ ಅಷ್ಟೇ ಅಲ್ಲ, IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ ಅವರು. ಅದರಿಂದನೇ ಅವರು ಈ ಹೊಳದೇಶದ ಸುರಕ್ಷತೆ ಮತ್ತು ನಡೀತಾ ಇರೋ ಆಟಗಳನ್ನ ಇದು ಜನರ ಈ ಸ್ಟ್ರೈಕ್ಸ್ನೆಲ್ಲ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಇಷ್ಟೆಲ್ಲ ಇಟ್ಕೊಂಡು ಮತ್ತೆ ಅವರು ಈ ಖಮೇನಿ ಹೋದ್ರ ಇಲ್ಲ ಅಂತ ಅದು ಇನ್ನೂ ಸರಿಯಾಗಿ ನಮ್ಗೆ ಸಿಗ್ತಾ ಇಲ್ಲ. ನ್ಯೂಸ್ ಚಾನೆಲ್ಸ್ ಎಲ್ಲ ಬೇಕಾದಷ್ಟು ಹೇಳ್ತಿದೆ. ಮೋಸ್ಟ್ಲಿ ಅವ್ರು ಈವನ್ ಇರಾನ್ ಅದನ್ನೇ ಗುಪ್ತವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂತ ಹೇಳಿದ್ರೆ ಈಗ ಹೇಳಿದ್ರೆ ಇವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ IRGCಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದೆ, ಈ ಹೋರಾಟ ಇನ್ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಇದು ಬೇರೆ ದೇಶಕ್ಕೆ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿದ್ರೆ, ಈಗ ಚೈನಾ ಆಲ್ರೆಡಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇಂಟರ್ನಲ್ ಸ್ಕ್ವಾಬಿಲ್ಸ್ ಅಲ್ಲಿ ಆಗಿದೆ. ರಷ್ಯಾ ಮತ್ತೆ ಯುಕ್ರೇನ್ ಜೊತೆ ಯುದ್ಧ ನಡೀತಾ ಇದೆ. ಅವೆರಡೂ ಅದ್ರಲ್ಲಿ ಸೇರಿಸ್ಕೊಳ್ಳೋದು ನನಗೆ ಒಂದು ಚಾನ್ಸಸ್ ಬಹಳ ಕಡಿಮೆ ಅಂತ ಅನಿಸ್ತದೆ. ಸೊ ಆದ್ರಿಂದ ಈ 3ನೇ ವಿಶ್ವ ಯುದ್ಧ ಅಂತ ಹೇಳಿದ್ರೆ ಈ ರೀಜನಲ್ ವಾರ್ ಅಂತ ಹೇಳ್ಬೋದು, ಅದಕ್ಕಿಂತಲೂ ಜಾಸ್ತಿ ಇದು ರೀಜನಲ್ ವಾರ್ ಅಂತ ಹೇಳ್ಬೋದು. ಇರಾನ್ ಬೇಕಾದಷ್ಟು ದೇಶಗಳ ಮೇಲೆ ದಾಳಿ ಮಾಡಿದೆ. ಯೆಮನ್ ಸ್ವಲ್ಪ ಕೈ ಕೊಡ್ತಾ ಇದೆ. ಈಗ ಅವ್ರನ್ನು ಅಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅರೇಬಿಯಾ ಮತ್ತೆ ಇದು ಕತಾರ್ ಅದ್ರ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ, ಸಾಕಷ್ಟು ನಾಶ ಆಗಿದೆ. ಈವನ್ ದೇ ವಿಲ್ ಅಟ್ಯಾಕ್ US ನೇವಿ ಆಲ್ಸೋ. ಇದರಲ್ಲಿ ಈ US ನೇವಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಏನ್ ಗತಿ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇವರು ಇದನ್ನೇ ಬಿಡೋಂಗಿಲ್ಲ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಇವರು ಅವರು ಅಮೆರಿಕಾದ ಯೋಚನೆ ನೋಡ್ಕೊಂಡು ಬಹಳನೇ ಪ್ರಿಪೇರ್ ಆಗಿದ್ದಾರೆ, ಈ ಸರಿ ಸಿದ್ಧವಾಗಿದ್ದಾರೆ. ಸೊ ನಾವು ಹೋದ್ರೂ ಸರಿ, ನಿನ್ನಂತೂ ನಾವು ಬಿಡೋದಿಲ್ಲ ಅಂತ ಒಂದು ಯೋಚನೆಯಲ್ಲ ಅವರು ಇರಾನ್ ಅವರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಅದು ಬೇಕೇ ಬೇಕು. ಯಾಕೆಂತ ಹೇಳಿದ್ರೆ US ದಬ್ಬಾಳಿಕೆ ಪ್ರಪಂಚದಲ್ಲಿ ದಿನ ಜಾಸ್ತಿ ಆಗ್ತಾ ಇದೆ. ಈಗ ಟ್ರಂಪ್ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತು. ಎಲ್ಲಿ ನೋಡ್ಲಿ ಅವರು ಈ ಶುಲ್ಕ ಟ್ಯಾರಿಫ್ಸ್ ಅಂತ ಹೇಳಿ ಬಹಳನೇ ಭಾರತದ ಜೊತೆನೂ ಬೇಕಾದಷ್ಟು ಹಾಳು ಮಾಡಿದ್ರು. ಬಾಂಗ್ಲಾದೇಶ್ ಜೊತೆ ಶೇಖ್ ಹಸೀನಾನ್ ಹೊಡಿಸಿದ್ರು, ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು. ಚೈನಾ ಬಂದಿತ್ತು ಬಾಂಗ್ಲಾದೇಶ್ನಲ್ಲಿ, ಅವ್ರನ್ನೂ ಹೊರಗಡೆ ತಳೆದ್ರು. ಆತರ ಕೆಲಸಗಳು ಬೇಕಾದಷ್ಟು US ಹಿಸ್ಟ್ರಿಯಲ್ಲಿ ಬೇಕಾದಷ್ಟಿದೆ ಆಲ್ ಓವರ್ ದ ವರ್ಲ್ಡ್.
ವೆನಿಜುಲಾನು ತಿಳಿದಿರ್ಬೇಕು ನಿಮ್ಗೆ ಏನಾಯ್ತು ಅಂತ ಹೇಳ್ಬಿಟ್ಟು. ಸೊ ಈ ವಿಶ್ವ ಯುದ್ಧ ಆಗೋ ಚಾನ್ಸಸ್ ಬಹಳನೇ ಕಡಿಮೆ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿ ದೇಶದ ಈ ಪ್ರೆಸಿಡೆಂಟ್ಸ್ ಇದಾರಲ್ಲ ಅವರು ಸ್ವಲ್ಪ ಮೆಚೂರ್ಡ್ ಆಗಿದ್ದಾರೆ ಈಗಲೇ. ಸೊ ಈ ತರ ಅಮೆರಿಕ ಜೊತೆ ಕೈ ಜೋಡಿಸ್ಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ ಅಂತ ನನಗೊಂದು ಅನ್ಸತ್ತೆ. ಆದ್ರೆ ಇದು ಆಗೋದಕ್ಕೆ ಚಾನ್ಸಸ್ ಉಂಟು. ಯಾರಾದ್ರೂ ಒಬ್ರು ಇಬ್ರು ಈ ತರ ಸೇರ್ಕೊಂಡ್ಬಿಟ್ಟಾರೆ. ಯಾಕಂದ್ರೆ ಇಸ್ರಾಯೇಲ್ ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ ಇಸ್ರಾಯೇಲ್ ಇಸ್ ದ ಮೋಸ್ಟ್ ಥ್ರೆಟನ್ಡ್ ಸ್ಟೇಟ್. ಈ ಇರಾನ್ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರು ಇಸ್ರಾಯೇಲ್ ಮೇಲೆ ಅಷ್ಟೊಂದು ಶತ್ರುತ್ವ ಇಟ್ಕೋಬಾರ್ದಾಗಿತ್ತು. ಅವರು ಹೆಜ್ಬುಲ್ಲಾ ತರ ಗಾಜಾ ಅದರಲ್ಲೆಲ್ಲ, ಲೆಬ್ನಾನು, ಜೋರ್ಡಾನು, ಸಿರಿಯಾದಲ್ಲೆಲ್ಲ ಸಹಕಾರ ನೀಡ್ತಾ ಇದ್ರು. ಅದೆಲ್ಲ ನಿಲ್ಸಿದ್ರೆ ಮಿತ್ರತ್ವ ಬೆಳೆಸ್ಕೋಬೋದಾಗಿತ್ತು ಇಸ್ರಾಯೇಲ್ ಜೊತೆ. ಬಟ್ ಇದು 3ನೇ ವಿಶ್ವ ಯುದ್ಧ ಆಗೋದಕ್ಕೆ ಚಾನ್ಸಸ್ ಬಹಳನೇ ಕಡಿಮೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ದೇಶದ ನಾಯಕರು ಮೆಚುರಿಟಿ ಬೇಕಾದಷ್ಟು ಬಂದಿದೆ. ಅಮೆರಿಕದ ದಬ್ಬಾಳಿಕೆಗಳೆಲ್ಲ ಅವ್ರಿಗೆಲ್ಲ ಅರ್ಥವಾಗಿದೆ. ಈಗ ಭಾರತ ಒಂದು ರೀಜನಲ್ ಪವರು ಇಲ್ಲ ವರ್ಲ್ಡ್ ಪವರ್ ಆಗೋದಕ್ಕೂ ಬೇಕಾದಷ್ಟು ಚಾನ್ಸಸ್ ಇದೆ. ಯಾಕೆಂದ್ರೆ ನಮ್ಮ ಮೋದಿ ಅವರು ಮಾಡ್ತಿರೋ ಕೆಲಸಗಳು ನೋಡ್ಕೊಂಡು ಈಗ ಇವನ್ US ಬಂದು ಬಹಳನೇ ಟ್ರಂಪ್ ಹೇಳ್ಕೊಂತಾ ಇದ್ರು, ನಾನು 8 ದೇಶದ ಯುದ್ಧಗಳನ್ನು ತಡೆ ಮಾಡಿದೆ ಅಂತ ಹೇಳ್ಬಿಟ್ಟು. ಈಗ ಏನ್ ಮಾಡಿದ್ರು ಇವರು? ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬೇಕಾದಷ್ಟು ನಾಶ ಆಯ್ತು. ಇವ್ರ ಕಡೆನೂ ನಾಶ ಆಗ್ತಾ ಇದೆ. ಸೊ ನಾಶ ಆಗತ್ತೆ. IRGC ಅಂತನೂ ಬಿಡೋದಿಲ್ಲ ಇವ್ರುಗಳಿಗೆ. ಯಾಕೆಂತ ಹೇಳಿದ್ರೆ ಅವ್ರಿಗೂ ದೇಶಭಕ್ತಿ ಇದೆ, ಸ್ವಾಭಿಮಾನನೂ ಇದೆ. ದೇಶಭಕ್ತಿನೂ ಇದೆ, ಸ್ವಾಭಿಮಾನ. ಸ್ವಾಮಿ ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಅಂದ್ರೆ 3ನೇ ಮಹಾಯುದ್ಧ ಆಗುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳಿ. ಆದ್ರೆ ಇವಾಗ ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ವಿರಾಮ ಘೋಷಣೆ ಆಗ್ಬೇಕು ಅಂದ್ರೆ ಯಾವೆಲ್ಲ ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತೆ? ಮೊದಲು US ಇದರ ದಬ್ಬಾಳಿಕೆ ನಿಲ್ಲಿಸ್ಬೇಕು ಮೊದಲು. ಆಮೇಲೆ ಇರಾನ್ ಒಳಗಡೆ ನಡೀತಿರೋ ವಿಷಯಗಳನ್ನ ಮೊದಲು ಅವರು ಸರಿಪಡಿಸ್ಕೋಬೇಕು. ಮತ್ತೆ ಇವರು ಒಂದು ಇಸ್ರಾಯೇಲ್ ಜೊತೆ ಕೈ ಜೋಡಿಸ್ಬೇಕು. ಮಿತ್ರತ್ವ ಬೆಳೆಸ್ಕೋಬೇಕು. ಅರೇಬಿಯಾ ಜೊತೆ ಆಲ್ರೆಡಿ ಆಗಿದೆ. ಬಟ್ ಅರೇಬಿಯಾ ಮೇಲೆ ಈಗಲೇ ಅಟ್ಯಾಕ್ ಆಗಿರೋದ್ರಿಂದ ಅರೇಬಿಯಾ ಏನ್ ಯೋಚನೆ ಮಾಡ್ತಿದೆ ಅಂತ ನನ್ನ ಕೈಲಿ ಹೇಳೋದಿಕ್ಕಾಗಲ್ಲ. ಬಟ್ ಇದ್ರೇನು ಅವ್ರ ಅರೇಬಿಯಾಗೂ ಸೌದಿ ಅರೇಬಿಯಾಗೂ ಒಂದು ಸೂಚನೆ ಸಿಕ್ಕಿದೆ ಈ ಅಮೆರಿಕನ್ ಇದ್ರ ಬಗ್ಗೆ. ಸೊ ಇದೆಲ್ಲ ನಡೆದ್ರೆ ಯುದ್ಧ ವಿರಾಮ ಆಗೋದಕ್ಕೆ ಚಾನ್ಸಸ್ ಉಂಟು. ಫಸ್ಟು US ತಮ್ಮ ನೌಕಾಪಡೆ ಸೇನೆಗಳನ್ನ ಹಿಂದೆ ತೆಗಿಸ್ಬೇಕು, ಇಲ್ಲ ನಿಲ್ಲಿಸ್ಬೇಕು. ಅವರು ಇದನ್ನ ಇರಾನ್ ಮೇಲೆ ಮಾಡ್ತಿರೋ ದಾಳಿನೇ ಆಗೋದಿಕ್ಕೆ ನಿಲ್ಸೋದಿಕ್ ಚಾನ್ಸಸ್ ಉಂಟು. ಇದ್ರನ್ನು ಇವ್ರು ವಿತ್ಡ್ರಾ ಮಾಡ್ಕೋಬೇಕು ಇವ್ರು ಆಕ್ಚುಲಿ. ಓಕೆ, ಧನ್ಯವಾದ ರವಿಮುನಿಸ್ವಾಮಿ ಸರ್. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಬೀದರ್ನಲ್ಲಿ ಇಸ್ರೇಲ್ ಅಮೆರಿಕ ದಾಳಿಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೀದರ್ನ ಇರಾನಿ ಬಡಾವಣೆಯ ಇರಾನಿ ಜನರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದಲ್ಲಿ ಕೂಡ, ಕರ್ನಾಟಕದಲ್ಲಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕನ ಹತ್ಯೆ ಏನಿದೆ ಇದನ್ನ ಖಂಡಿಸಿ ಮತ್ತು ಇಸ್ರೇಲ್ ಅಮೆರಿಕ ಈ ದಾಳಿಯನ್ನ ಖಂಡಿಸಿ ಬೀದರ್ನ ಇರಾನಿ ಬಡಾವಣೆಯ ಇರಾನಿ ಜನರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇರಾನಿ ದರ್ಗಾದಿಂದ ಸ್ಮಶಾನ ಭೂಮಿಯವರೆಗೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇಸ್ರೇಲ್ ಅಮೆರಿಕ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇರಾನ್ ಖಮೇನಿ ಹತ್ಯೆಗೆ ರಾಜ್ಯದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೌರಿಬಿದನೂರು ತಾಲೂಕಿನ ಅಲಿಪುರ ಸಂಪೂರ್ಣವಾಗಿ ಬಂದ್ ಆಗಿದೆ. ಸ್ವಯಂ ಪ್ರೇರಣೆಯಿಂದಾಗಿ ಬಂದ್ ಮಾಡಲಾಗಿದೆ. ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಅಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆಗೆ ಕರೆ ನೀಡಲಾಗಿದೆ. ಅಮೆರಿಕ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಅಲಿಪುರ ಪಟ್ಟಣದಲ್ಲಿ ಶೋಕದ ವಾತಾವರಣ ಇದೆ. ಅದು ಮುಖ್ಯವಾಗಿ ಏನೆಂದರೆ ಇರಾನದ ಸುಪ್ರೀಂ ಲೀಡರ್ ಆದ ಸೈಯದ್ ಅಲಿ ಖಾಮೆನಾಯಿ ಅವರಿಗೆ ಸಾಯಿಸಿದ್ದಾರೆ. ರಹಬರೆ ಮೊಜ್ಜಮ್ ಅಂತ ಹೇಳಿದ್ರೆ ನಮ್ಮದು ನಾಯಕತ್ವ, ದೊಡ್ಡ ನಾಯಕತ್ವರವರು. ಈ ಇಸ್ರಾಯೇಲ್ ಮತ್ತು ಅಮೆರಿಕ ದುಷ್ಕರ್ಮಿಗಳು ಇವರಿಗೆ ಬಾಂಬ್ ಮುಖಾಂತರ ಸಾಯಿಸಿದ್ದಾರೆ. ಇದು ಸಾವು ಮಾತ್ರ ಅಲ್ಲ, ಇದು ಅವರು ಸಾಯಿಸಿದ್ದಾರೆ. ಬಟ್ ಇದು ಬಲಿದಾನ. ಇದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗುತ್ತೆ, ಅವ್ರದ್ದು ನೀತಿ ರೀತಿ ಪದ್ಧತಿ, ಅವರು ಮಾರ್ಗದರ್ಶನ ಎಲ್ಲ ಇಲ್ಲೇ ಇದೆ.
ನಾವು ಎಲ್ಲೂ ಬಿಟ್ಟು ಹೋಗಿದ್ದಿಲ್ಲ. ಇನ್ನು ಅಲಿಪುರದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಅಲರ್ಟ್ ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಮೊಕ್ಕಾಮೂಡಿದ್ದಾರೆ. ಅಲಿಪುರದ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೆ ಇಂಚಿಂಚು ಮಾಹಿತಿಯನ್ನ ಖುದ್ದಾಗಿ ಎಸ್ಪಿಯೇ ನೀಡ್ತಿದ್ದಾರೆ. ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ. ಸುಮಾರು ಅಂಗಡಿ ವಗರ ಓಪನ್ ಕೂಡ ಇದೆ. ಅವರಿಗೂ ಕೂಡ ಏನು ಬಲವಂತವಾಗಿ ಏನು ಕ್ಲೋಸ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಾರು ಸ್ವಂತ ಇಷ್ಟದಿಂದ ಕ್ಲೋಸ್ ಮಾಡಿದ್ದಾರೆ ಅದು ಎಲ್ಲ ಅಂಗಡಿ ವಗರ ಕ್ಲೋಸ್ ಇದೆ. ನಾಳೆಯಿಂದ ಎಲ್ಲ ಅಂಗಡಿ ಓಪನ್ ಆಗುತ್ತೆ. 3 ದಿನ ಅದು ಶೋಕಾಚರಣೆ ಇದೆ. ಪ್ರೊಸೆಷನ್ ಮಾಡ್ತಾರೆ. ಆಮೇಲೆ ಪ್ರೊಸೆಷನ್ ಮುಗಿಸ್ಕೊಂಡು ನಾಳೆಯಿಂದ ನಾರ್ಮಲ್ ಅಂಗಡಿ ವಗರ ಎಲ್ಲ ಓಪನ್ ಮಾಡ್ತಾರೆ. ಡೆಫಿನೆಟ್ಲಿ ನಮಗೆ ಅಲರ್ಟ್ ಮೆಸೇಜಸ್ ವಗರ ಬಂದಿದೆ. ಅದು ನಾವು ನಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೇಲಧಿಕಾರಿದವರು ಎಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಯಾವುದು ಥರ ಧಕ್ಕೆ ಆಗಬಾರ್ದು ಅದು ನಾವು ಇನ್ಶೂರ್ ಮಾಡ್ತೀವಿ. ಈಗ ಲೋಕಲ್ದವ್ರ ಜೊತೆ ನಾನು ಕೇಳಿದಾಗ ಅವರು ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಮತ್ತು ಆಲ್ರೆಡಿ ಇಂಡಿಯನ್ ಎಂಬಸಿ ಕಡೆಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಸೊ ನಮ್ಮ ಕಡೆಯಿಂದ ಕೂಡ ಏನು ಸಹಕಾರ ಬೇಕು ಅದು ನಾವು ಕೂಡ. ಬೆಂಗಳೂರಿನ ರಿಚ್ಮಂಡ್ ಟೌನ್ ಬಳಿ ಶಿಯಾ ಮುಸ್ಲಿಮರು ಕೂಡ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೂರಾರು ಜನರಿಂದ ಕಪ್ಪು ಬಟ್ಟೆಯನ್ನ ಧರಿಸಿ ಶಾಂತಿಯುತ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕಣ್ಣೀರು ಸುರಿಸ್ತಾ ಆಕ್ರಂದನವನ್ನ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ಇನ್ನು ಪ್ರತಿಭಟನೆಗೆ ಬಂದಂತಹ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಪ್ರತಿಭಟನಾಕಾರರ ಜೊತೆಗೆ ಸೇರ್ಕೊಂಡಿದ್ದಾರೆ. ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆಸುವಂತೆ ಅಲ್ಲಿನ ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ಸೈಯದ್ ಅಲಿ ಖಾಮ್ನಾಯಿ ಅವರು ನಮಗೋಸ್ಕರ ಅವ್ರು ಸ್ಟ್ಯಾಂಡ್ ಮಾಡಿಲ್ಲ. ಹಿಂದೂಗೋಸ್ಕರ ಅವ್ರು ನಿಂತಿದ್ರು, ಸುನ್ನೀಸ್ಗೋಸ್ಕರ ಪ್ಯಾಲೆಸ್ಟೈನ್ಗೆಲ್ಲ ಅವ್ರು ನಿಂತಿದ್ರು. ಅವ್ರಿಗೆ ಇದು ಮಾಡಿದ್ದಾರೆ. ಇದು ನ್ಯಾಯನಾ? ನಮ್ಗೆ ನ್ಯಾಯ ಬೇಕು. ಇಸ್ರಾಯೇಲಿಂದ ನಮ್ಗೆ ಪ್ಯಾಲೆಸ್ಟೈನ್ಗೋಸ್ಕರ ಇವ್ರು ನಿಂತಿದ್ರು. ಪ್ಯಾಲೆಸ್ಟೈನ್ ಅಲ್ಲಿ ಯಾರು ನಮ್ಮ ಕಮ್ಯುನಿಟಿ ಅವರು ಇರ್ಲಿಲ್ಲ, ಸುನ್ನೀಸ್ ಇದ್ರು, ಆದ್ರೂ ಅವ್ರು ನಿಂತಿದ್ರು. ಎಲ್ಲಾ ಧರ್ಮಕ್ಕೆ ಅವರು ಪ್ರೊಟೆಸ್ಟ್ ಮಾಡಿದ್ರು. ನಮ್ಗೆ ಏನ್ ನ್ಯಾಯ ಸಿಕ್ತು? ನಮ್ದು ಲೀಡರೇ ಹೋಯ್ತಲ್ಲ, ನಮ್ ತಲೆ ಮೇಲೆ ಇದೇ ಇಲ್ಲ. ಇವಾಗ ನಮ್ ದೊಡ್ಡ ಗುರುನೇ, ಅವ್ರಿಗೋಸ್ಕರ ನಮ್ಗೆ ನ್ಯಾಯ ಬೇಕು. ಅಮೇರಿಕಾನೇ ಇದೆಲ್ಲ ಮಾಡಿರೋದು. ಅಮೇರಿಕಾ, ಇಸ್ರಾಯಿಲ್, ಅವ್ರಿಗೆ ಕಾಮನ್ ಸೆನ್ಸ್ ಬೇಡವಾ? ಒಂದು ಮನುಷ್ಯತ್ವ ಬೇಡವಾ? ಅಷ್ಟು ಒಳ್ಳೆ ಅವ್ರಿಗೆ ಸಾಯಿಸಿದಾರಲ್ಲ, ಅವ್ರೆಲ್ಲ ನಾಶ ಆಗ್ಬೇಕು. ಅವರು ಪೂರ್ತಿ ಥ್ರೂಔಟ್ ದಿ ವರ್ಲ್ಡ್ ಪ್ರೊಟೆಸ್ಟ್ ನಡೀತಾ ಇದೆ ಅಮೆರಿಕ ಮತ್ತು ಇಸ್ರಾಯೇಲ್ ಅಗೇನ್ಸ್ಟ್. ಇವಾಗ ಅವರು IRGC ಹೆಡ್ಸ್ ಜನರಲ್ಸ್ ಇದ್ರು ಅಲ್ಲ, ಬೆಳಗ್ಗೆ ಹೇಳಿದ್ರು ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ವಾರ್. ಫ್ಯೂ ಡೇಸ್ ಆರ್ ಫ್ಯೂ ಮಂತ್ ಅಲ್ಲಿ ಅಮೆರಿಕನ್ ಹೆಜಿಮನಿ ಏನಿದೆ ವರ್ಲ್ಡ್ ಅಲ್ಲಿ, ದಾದಾಗಿರಿ, ಗುಂಡಾಯಿಸಮ್, ಅಮೆರಿಕ ಇಸ್ರಾಯೇಲ್ದು ಎಲ್ಲ ಹೋಗ್ಬಿಡುತ್ತೆ ವಿತ್ ಇನ್ ಎ ಮಂತ್. ಪವರ್, ವಿಟೋ ಪವರ್ಸ್ ಎಲ್ಲ ಹೋಗಿ ಆ ವಿಟೋ ಪವರ್ಸ್ ನಮ್ಮ ಏಷ್ಯಾ ಕಡೆ ಬರುತ್ತೆ. ಇದು ಎಲ್ಲ ಚೇಂಜಸ್ ಆಗುತ್ತೆ. ಚೇಂಜ್ ಆಫ್ ದಿ ಪಾಲಿಸೀಸ್. ಸೈಯದ್ ಅಲಿ ಖಾಮ್ನಾಯಿ ಅವರು ನಮಗೋಸ್ಕರ ಅವ್ರು ಸ್ಟ್ಯಾಂಡ್